2015ರಲ್ಲಿ ಬಂದಿರೋದಿಲ್ಲಿ. ಅದಕ್ಕೆ ಮುಂಚೆ ನಾನು ಅರಮನೆಗೆ ಬರ್ತೀನಿ ಅಂತ ಒಂದು ಅರಿವೂ ಇರಲಿಲ್ಲ, ಒಂದು ಮಾಹಿತಿನೂ ಇರಲಿಲ್ಲ, ನನಗೇನೋ ಇದ್ರ ಬಗ್ಗೆ ಏನೋ ಜಾಸ್ತಿ ಏನೋ ಒಂದು ತಿಳುವಳಿಕೆನೇ ಇರಲಿಲ್ಲ. ಸೊ ನಾನು ಬಂದು 2015ರಲ್ಲಿ ಎಲ್ಲ ನಮ್ಮ ತಾಯಿ ಒಂದು ನೇತೃತ್ವದಲ್ಲಿ ತಿಳ್ಕೊಂಡು ಮಾಡಿರೋದು. ಸೊ ಸಹಜವಾಗಿ ಇದು ಬಂದೇ ಬರುತ್ತೆ. ನೀವು ಈ ವಾತಾವರಣದಲ್ಲಿ ಇದ್ದರೆ ನಿಮಗೆ ಅದು ಸ್ವಾಭಾವಿಕವಾಗಿ ಇದೆಲ್ಲನೂ ನಿಮ್ಗೆ ಬರುತ್ತೆ. ಹೌದು, ಸಹಜವಾಗಿ ನಾವು ಒಂದು ಸಾಂಸ್ಕೃತಿಕ ಮನೆತನ ಆಗಿರೋದ್ರಿಂದ ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಅರಿವು ಇರಬೇಕು ಅಂತ ಅವ್ರನ್ನಲ್ಲಿ ಕೆಲವು ಸಂಗೀತ ಇರ್ಬೋದು, ಕೆಲವು ಕ್ರೀಡೆ ಇರ್ಬೋದು, ಅದೆಲ್ಲನೂ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಈ ವಿಷಯದಲ್ಲೆಲ್ಲ ನಾನೇನು ಎಷ್ಟು ಏನು ಅಂತ ದುಡ್ಡು ವಿಚಾರದಲ್ಲಿ ಹೇಳಕ್ಕೆ ಹೋಗಲ್ಲ. ಇದು ಇಟ್ಸ್ ಅ ಪರ್ಸನಲ್ ಮ್ಯಾಟರ್. ಫೈನಾನ್ಸ್ ಇಸ್ ಅ ಪರ್ಸನಲ್. ನಮ್ಮ ತಾಯಿಯವ್ರು ನೋಡ್ಕೋತಾರೆ. ತಾಯಿ ನೋಡ್ಕೊಳ್ಳೋದೆಲ್ಲ ಲೆಕ್ಕಾಚಾರಗಳನ್ನ ನೋಡಿ, ನಮಗೂ ಆಬ್ವಿಯಸ್ಲಿ ಅರಿವು ಇರುತ್ತೆ ಏನಾಗ್ತಾ ಇದೆ ಏನಿಲ್ಲ ಅಂತ. ಅವ್ರು ಎಲ್ಲನೂ ನೋಡ್ಕೋತಾರೆ, ನಿಮಗೆ ಸಂಪೂರ್ಣ ವಿಶ್ವಾಸ ಇರ್ತಾರೆ. ಅವ್ರು ನಮ್ಮನ್ನು ಏನೇನು ನೋಡ್ಕೋಬೇಕಾಗಿದೆ ಅದು ನೋಡ್ಕೋತಾರೆ ಅಂತ.